ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತಿನ ಸ್ಪೆಷಲ್ ಒಗ್ಗರಣೆ ಅವಲಕ್ಕಿ. ಮೊದಲ ಒಂದು ಕಡಾಯಿಗೆ ಎಣ್ಣೆ ಹಾಕಿಟ್ಕೊಂಡೆ ನೋಡ್ರಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಶೇಂಗಾ ಕಾಳು ಕರ್ಕೋಬೇಕು. ಅದ್ರೊಳಗೆ ಶೇಂಗಾ ಕಾಳು ಬ್ರೌನ್ ಆಗ್ಯಾವ. ಈಗ ಅವನು ಒಂದು ಪ್ಲೇಟಿಗೆ ತಗೊಳತ್ತೇನೆ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕತ್ತೆ ನೋಡ್ರಿ. ಜೀರಿಗೆ ಸಾಸ್ಮಿ ಎಲ್ಲದಕ್ಕೂ ಇದೊಂಥರ ಮ್ಯಾಂಡೇಟರಿ ಥರ. ಅವು ಚಟಪಟ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ಈರುಳ್ಳಿ ಮತ್ತು ಕರಿಬೇವು ಸೇರ್ಸಾತೆ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಾತೀನಿ. ಹಸಿ ಖಾರ ಸೇರಿಸ್ಕೊಳತ್ತೀನಿ ನೋಡ್ರಿ. ಬೇಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬಹುದು. ಸಕ್ಕರೆ ಸೇರಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋಬೇಕು ನೋಡ್ರಿ. ಲಿಂಬೆಹಣ್ಣು ಇಲ್ಲ ಅಂತಂದ್ರೆ ನೀವು ಹುಣಸೆ ಹಣ್ಣಿನ ಹುಳಿನೂ ಹಾಕೋಬಹುದು. ಸ್ವಲ್ಪ ನೀರು ಸೇರಿಸ್ಕೊಳತ್ತೇನೆ ನೋಡ್ರಿ. ನಾನು ಒಂದೆರಡು ನಿಮಿಷ ಹಿಂಗೆ ಕುದಿ ಬರ್ಬೇಕು ನೋಡ್ರಿ. ಅದು ಅವಲಕ್ಕಿ ಹಂಗೆ ಹಾಕ್ಬಾರ್ದು ನೋಡ್ರಿ. ಅದ್ರಾಗ ಏನಾರ ಹೊಲಸಿದ್ದು ಹೋಗ್ತೈತಿ, ಹಿಂಗೆ ಸಾಣಿಸ್ಬೇಕು. ಅವಲಕ್ಕಿ ಸ್ವಲ್ಪ ನೀರು ಹಾಕಿ ಚಂದಾಗ ತೊಳ್ಕೊಬೇಕು ನೋಡ್ರಿ. ಅವನ್ನ ತೊಳ್ಕೊಂಡು ನೀರು ಬಸಿದು ಒಗ್ಗರ್ನಿಗೆ ಹಾಕ್ಕೋಬೇಕು. ಇವನ್ನ ಚುಮ್ಮರಿ ಥರ ಭಾಳ ನೆನೆಸ್ಬಾರ್ದು ನೋಡ್ರಿ, ರುಚಿ ಆಗಂಗಿಲ್ಲ. ಈಗ ಉರಿ ಸಣ್ಣಗ ಇಟ್ಕೊಂಡು ಕಲಿಸ್ಕೋಬೇಕು ನೋಡ್ರಿ ಚಂದಾಗ. ಶೇಂಗಾ ಕರದಿಟ್ಕೊಂಡಿದ್ವಲ್ಲ, ಈಗ ಹಾಕೋಬೇಕು ನೋಡ್ರಿ ಅವನ್ನ. ಅಂದ್ರೆ ಕುರುಕುರು ಅಂತವು. ಮೊದಲ ಒಗ್ಗರಣೆ ಒಳಗೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡ್ತಾವ ಶೇಂಗಾ. ರೆಡಿ ಆಯ್ತು ನೋಡ್ರಿ. ಲಘು ಆಗೋ ಟಿಫಿನ್ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಇಂಥವ ನೋಡ್ರಿ. ಆಮೇಲೆ ಇದು ಉತ್ತರ ಕರ್ನಾಟಕ ಕಡೆ ಕನ್ನೆ ನೋಡಕ್ಕೆ ಬಂದೆ ಅಂದ್ರೆ ಮ್ಯಾಂಡೇಟರಿ ಟಿಫಿನ್ ನೋಡ್ರಿ ಇದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಯಾರ್ಯಾರು ಎಷ್ಟೆಷ್ಟು ಅವಲಕ್ಕಿ ತಿಂದಿರಿ ಕಮೆಂಟಲ್ಲಿ ತಿಳಿಸಿ. ಯಾರು ಎಷ್ಟು ಕನ್ನೆ ನೋಡಿರ್ತೀರಿ ಅಷ್ಟು ಸಾರಿ ಅವಲಕ್ಕಿ ತಿಂದಿರ್ತೀರಿ.